ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಒಳ್ಳೆ ಇಂಪಾರ್ಟೆಂಟ್ ವಿಷಯನ ತಂದಿದ್ದೀನಿ. ಮತ್ತೆ ಇಲ್ಲಿ ಗುರುಬಲ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಒಂದೆರಡು ಮಾತಲ್ಲಿ. ಏನು ಆ ಚರ್ಚೆ ಅಂದ್ರೆ, ಈಗ ಗುರುಬಲ ಹೆಚ್ಚಿಸ್ಕೋಬೇಕು ಅನ್ನೋ ವಿಷಯದ ಬಗ್ಗೆ ನಾವು ಇದು ಮೊದಲಿನ ವಿಡಿಯೋನಲ್ಲಿ ಆ ಮಾಹಿತಿಯನ್ನ ಹಂಚ್ಕೊಂಡಿದ್ದೀವಿ. ಆದ್ರೆ ಗುರುಬಲ ನಮಗೆ ಇದೆಯಾ ಇಲ್ಲ ಕಡಿಮೆ ಇದೆ ಅಂತ ತಿಳ್ಕೊಳ್ಳೋ ವಿಧಾನ ಯಾವುದು, ಆ ಒಂದು ಎಕ್ಸ್ಪೀರಿಯನ್ಸ್ ಯಾವುದು ಅನ್ನೋದು ಒಂದು ಎರಡೆರಡು ವಿಷಯ ಒಂದು ಎಕ್ಸಾಂಪಲ್ಸ್ ಆಗಿ ಹೇಳ್ತೀನಿ. ಎಕ್ಸಾಂಪಲ್ಸ್ ಅಲ್ಲ, ಇದು ನಡೀತಾ ಇದೆ ಅಂದ್ರೇನೆ ನಿಮಗೆ ಗುರುಬಲ ಕಡಿಮೆ ಇದೆ ಅಂತ ಅರ್ಥ. ನಿಮ್ಮ ಜೀವನ ಶೈಲಿನಲ್ಲಿ, ನಿಮ್ಮ ಒಂದು ಆರೋಗ್ಯ ವಿಷಯಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರೋ ಡೈಲಿ ಬೇಸಿಸ್ ಅಲ್ಲಿ ಈ ಒಂದು ರೊಟೀನ್ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅಂತ ಚೇಂಜಸ್ ಏನು ಅನ್ನೋದು ಒಂದೆರಡು ಮಾತಲ್ಲಿ ಇಲ್ಲಿ ಡಿಸ್ಕಸ್ ಮಾಡೋಣ. ಸಾಮಾನ್ಯವಾಗಿ ಬರ್ತಾ ಇರೋ ಹಣ ಆಗಿರಬಹುದು ಎಲ್ಲ ಜಾಸ್ತಿ ಹೆಚ್ಚೆಚ್ಚು ಖರ್ಚಾಗ್ತಾ ಇರುತ್ತೆ. ಅಥವಾ ಒಡವೆ ಅಂದರೆ ಬಂಗಾರನ ಕಳ್ಕೊತಾ ಇರ್ತಾರೆ. ಅಂದರೆ ಹಡ ಇಟ್ಟು ಬಿಡೋದು, ಮತ್ತೆ ಮತ್ತೆ ಹಡ ಇಡೋದು, ಇಟ್ಟಿರೋ ಒಡವೆಯನ್ನು ಬಿಡಿಸ್ಕೊಳಕ್ಕೆ ಆಗದೆ ಇರೋದು, ಸಾಲ ಹೆಚ್ಚೆಚ್ಚು ಮಾಡ್ಕೊಳ್ಳೋದು. ಜೊತೆಗೆ ಇಲ್ಲಿ ಹೆಲ್ತ್ ವೈಸ್ ತಗೊಳ್ಳೋದಾದರೆ ಬೇಗ ಕೂದಲು ಉದುರೋದು, ಅಂದರೆ ಜಾಸ್ತಿ ಕೂದಲು ಉದುರೋದು, ಬೆಳ್ಳಕ್ಕಾಗ್ಬಿಡೋದು ಕೂದಲು, ಇವೆಲ್ಲ ಸಹ ಸಿಲ್ಲಿ ಅನ್ಸಿದ್ರು ಸಹ ಇವೆಲ್ಲ ಸಹ ಗುರುಬಲ ಇಲ್ಲ ಅಂದ್ರೇನೆ ಈ ತೊಂದರೆಗಳೆಲ್ಲ ಆಗೋವಂಥದ್ದು. ಆರೋಗ್ಯದಲ್ಲಿ ಪದೇ ತೊಂದರೆ ಆಗೋದು, ಇವೆಲ್ಲ ನಮಗೆ ಗುರು ಒಂದು ಬಲ ಕಡಿಮೆ ಇದ್ರೆ ಇವೆಲ್ಲ ಆಗುತ್ತೆ. ಇದನ್ನ ಸರಿಪಡ್ಕೊಳ್ಳೋದು ಹೇಗೆ ಅನ್ನೋ ವಿಷಯಗಳಲ್ಲಿ ನಿನ್ನೆ ಒಂದೆರಡು ಪಾಯಿಂಟ್ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ತಿಲಕಧಾರಣೆ ಅಂದರೆ ಗಂಧ ಆಗಿರ್ಬೋದು ಅಥವಾ ಅರಿಶಿಣವನ್ನ ಹಾಲಲ್ಲಿ ಬೆರೆಸ್ಬಿಟ್ಟು ತಿಲಕಧಾರಣೆ ಮಾಡ್ಕೋಬೇಕು ಒಂದು, ಅಥವಾ ಬಾಳೆಹಣ್ಣು ದಾನ ಮಾಡಬೇಕು, ಅಥವಾ ಎಲ್ಲೋ ಹಳದಿ ಕಲರ್ ಬಟ್ಟೆಯನ್ನ ಧಾರಣೆ ಮಾಡ್ತಾ ಇರಬೇಕು ಹೆಚ್ಚೆಚ್ಚು. ಮತ್ತೆ ಅರಿಶಿಣ ದಾನ ಮಾಡೋದು ವಿಧಾನನೂ ಹೇಳಿದ್ದೀನಿ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ವಿಷಯ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ಗುರುಬಲ ಇಲ್ಲ ಅನ್ನೋದು ನಾವು ಫೈಂಡ್ ಔಟ್ ಮಾಡ್ತೀವಿ, ಈ ವಿಷಯಗಳನ್ನೆಲ್ಲ ತಿಳ್ಕೊತೀವಿ. ನಮಗೆ ಪದೇ ಬರ್ತಾ ಇರೋ ಹಣ ನಿಂತೋಗ್ತದೆ, ಅಥವಾ ಬಂದಿರೋ ಹಣ ನೀರಿನ ಥರ ಖರ್ಚಾಗೋಗ್ತಾ ಇರ್ತದೆ, ನಮ್ಮ ಬಳಿ ನಿಲ್ಲಲ್ಲ. ಒಡವೆ ಆಗಿರಬಹುದು, ಏನೇ ಕಷ್ಟಪಟ್ಟು ನಾವು ದುಡಿದು ಒಂದಷ್ಟು ಹಣ ಕೂಡಾಕಿ ಆ ಒಂದು ಒಡವೆಯನ್ನು ತಗೊಂಡಿರ್ತೀವಿ, ಆದರೆ ಅದು ನಮ್ಮ ಬಳಿ ಇರೋದಕ್ಕೆ ಅವಕಾಶ ಕಡಿಮೆ ಇರ್ತದೆ. ಮತ್ತೆ ಅಡಮಾನಕ್ಕೆ ಹೋಗ್ತಾ ಇರ್ತದೆ, ಬಿಡಿಸ್ಕೊಂಬರೋದಕ್ಕೆ ಆಗೋದಿಲ್ಲ. ಸಾಲ, ಅವಮಾನಗಳು, ಮತ್ತು ಚಿಕ್ಕ ಕೆಲಸಗಳು, ಮನೆಯಲ್ಲಿ ಕೆಲಸ ಮಾಡೋಕ್ಕೂ ತೊಂದರೆ, ಜೋಶ್ ಅನ್ನೋದು ಇರೋದಿಲ್ಲ, ಕೆಲಸ ಮಾಡೋದಕ್ಕೆ ಅಡೆತಡೆ ಆಗೋದು, ದುಡಿಮೆ ಕಡಿಮೆ ಆಗುವಂಥದ್ದು, ಇವೆಲ್ಲ ತೊಂದರೆಗಳ ಲಿಸ್ಟು. ಅಂದರೆ ಗುರುಬಲ ಕಡಿಮೆ ಇರೋರಿಗೆ ಇವೆಲ್ಲ ಅಡೆತಡೆಗಳು ಆಗ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲೇ ಹೋಗಿ ನೀವು ಯಾರೇ ಒಂದು ಆಸ್ಟ್ರಾಲಜರ್ನ ವಿಚಾರಿಸಿದ್ರು ಸಹ ಗುರುಬಲ ಹೇಗಿದೆ ಅನ್ನೋದು ಚೆಕ್ ಮಾಡ್ತಾರೆ. ಯಾಕಂದರೆ ಗುರುಬಲದ ಮೇಲೆ ನಿಮ್ಮ ಒಂದು ಜೀವನ ಶೈಲಿ ಅನ್ನೋದು ಸಹ ಸ್ಟಾರ್ಟ್ ಆಗುತ್ತೆ, ಅಂದರೆ ಡಿಪೆಂಡ್ ಆಗಿರುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬಹುದು. ಸೊ ಈಗ ಈ ಗುರುಬಲವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇಂಪಾರ್ಟೆಂಟ್ ಆಗಿರೋದು ಏನು ಅಂದರೆ ಚಿನ್ನ. ನಾವು ಚಿನ್ನವನ್ನು ಎಷ್ಟು ಅಂದರೆ ಬಂಗಾರವನ್ನು ಹೆಚ್ಚಾಗಿ ಧರಿಸ್ತಿದೆ, ಅಂದರೆ ಅಲಂಕರಣೆ ಮಾಡಿಕೊಂಡ್ರೆ ಗುರುಬಲ ಅನ್ನೋದು ಹೆಚ್ಚಾಗಿ ಡೆವಲಪ್ ಆಗ್ಲಿಕ್ಕೆ ಇದು ಒಂದು ಮೇನ್ ಅವಕಾಶ. ಅಂದರೆ ಈ ತಿಲಕಧಾರಣೆ, ಬಾಳೆಹಣ್ಣು ದಾನ ಮಾಡೋದು, ಅರಿಶಿಣ ಬಟ್ಟೆ ಧಾರಣೆ ಮಾಡೋದು, ಅರಿಶಿಣ ದಾನ ಮಾಡೋದು, ಇದರ ಜೊತೆಗೆ ನಿಮ್ಮ ಕೈಯಲ್ಲಾದಷ್ಟು ಚಿನ್ನವನ್ನು ನೀವು ಧರಿಸಬೇಕಾಗ್ತದೆ. ಸೊ ಚಿನ್ನ ಸಾಮಾನ್ಯವಾಗಿ ನಾವು ನಾಭಿಗೆ ಮೇಲ್ಭಾಗದವರೆಗೂ ನಾವು ಧಾರಣೆ ಮಾಡಬಹುದು. ಚಿನ್ನ ಆಭರಣಗಳನ್ನು ಹುಡುಗರಾಗಿರಬಹುದು, ಹುಡುಗಿಯರಾಗಿರಬಹುದು, ಗೃಹಿಣಿಯರಾಗಿರಬಹುದು, ವೃದ್ಧರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಈ ಬಂಗಾರವನ್ನು ಇಷ್ಟಪಡೋರಂತೂ ಇಲ್ಲ ಅಂತ ಹೇಳಬಹುದು. ಎಲ್ರಿಗೂ ಇಷ್ಟ. ಅಂಥದ್ರಲ್ಲಿ ಈ ಚಿನ್ನ ನಿಮ್ಮ ಬಳಿ ಎಷ್ಟಿದ್ರೆ ಅಷ್ಟು ಧಾರಣೆ ಮಾಡ್ತಾ ಇರಿ. ಇದಕ್ಕೋಸ್ಕರ ಮತ್ತೆ ಮನೆಯಲ್ಲಿ ಜಗಳಗಳು ಮಾಡೋದು, ನನಗೆ ಗುರುಬಲ ಕಡಿಮೆ ಇದೆ, ನಾನು ಚಿನ್ನವನ್ನು ಹಾಕ್ಕೊಬೇಕು ಅಂತ ಕಿರಿಕಿರಿ ಮಾಡಿಕೊಂಡು ವಾತಾವರಣವನ್ನು ಕೆಡಿಸ್ಕೋಬಾರ್ದು. ಅಂದರೆ ಮನೆಯ ಒಂದು ಗೊಂದಲವನ್ನು ಹೆಚ್ಚು ಮಾಡ್ಕೋಬೇಡ್ರಿ. ನಿಮ್ಮ ಬಳಿ ಎಷ್ಟು ಇದೆಯೋ ಚಿನ್ನ ಆದಷ್ಟು ಅದನ್ನು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕೆಲವ್ರ ಹತ್ರ ಒಡವೆ ಇರ್ತದೆ, ಆದರೆ ಇಲ್ಲಿ ತೋರಿಸ್ಕೊಳ್ಬೇಕು ಅಂತ ನಾ ಹೇಳ್ತಾ ಇಲ್ಲ. ಹಾಕ್ಕೊಳ್ಳೋದು ಬೇರೆ, ನಮ್ಮ ಬಳಿ ಒಡವೆಗಳಿದೆ ಅಂತ ತೋರಿಸ್ಕೊಳ್ಳೋದು ಬೇರೆ. ಇಲ್ಲಿ ನೀವು ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಗುರುಬಲ ಹೆಚ್ಚಿಸ್ಕೊಳ್ಳೋದಕ್ಕೆ ನಿಮ್ಮ ಬಳಿ ಇರೋ ಚಿನ್ನವನ್ನು ಕನಿಷ್ಠ ಪಕ್ಷ ನೀವು ಹಾಕ್ಕೊಂತ ಇರಬೇಕು ಪ್ರತಿನಿತ್ಯ. ಕೆಲವರು ಒಡವೆ ತೆಗೆದಿರ್ತಾರೆ, ಕಷ್ಟಪಟ್ಟು ಕೂಡಿಕ್ಕಿ ತೆಗೆದಿರ್ತಾರೆ, ಅದನ್ನು ಜೋಪಾನವಾಗಿ ಬೀರುವಾಗಳಲ್ಲಿ, ಕಬ್ಬಿನ ಪೆಟ್ಟಿಗೆಗಳಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಅಂಥವ್ರು ಮತ್ತೆ ಹೇಳೋದೇನು, ನಮಗೆ ಕೆಲಸ ಆಗ್ತಾ ಇಲ್ಲ, ದುಡಿಮೆ ಕಡಿಮೆ, ಗಿರಾಕಿ ಇಲ್ಲ, ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ. ಅವ್ರ ಒಡವೆ ಭದ್ರವಾಗಿರುತ್ತೆ. ನೀವು ಚಿನ್ನವನ್ನು ಹಾಕ್ಕೊಂಡು ಗುರುನ ಅಟ್ರಾಕ್ಟ್ ಮಾಡಿದ್ರೆ ತಾನೇ ಗುರು ನಿಮ್ಮ ಬಳಿ ಬರೋದು.
ನಿಮ್ಮ ಒಂದು ಬಲವನ್ನು ಸ್ಟ್ರಾಂಗ್ ಮಾಡೋದು, ನಿಮಗೆ ಕೆಲಸ ಮಾಡಲಿಕ್ಕೆ ಸೋರ್ಸ್ ಮಾಡ್ಕೊಳ್ಳೋದು, ಕೆಲಸ ಮಾಡೋ ಬಲವನ್ನು ತುಂಬಲಿಕ್ಕೆ ಚಿನ್ನ ಸಹ ತುಂಬ ಎತ್ತಿದ ಕೈಯಾಗಿ ಕೆಲಸ ಮಾಡುತ್ತೆ. ಸೊ ನಿಮ್ಮ ಬಳಿ ಆಭರಣ ಎಷ್ಟಿದ್ರೆ ಅಷ್ಟು ಆದಷ್ಟು ಧಾರಣೆ ಮಾಡ್ತಾ ಇರಿ. ನಾಭಿಗೆ ಮೇಲ್ಭಾಗವರೆಗೂ ಅಂದರೆ ನಮ್ಮ ಶರೀರಕ್ಕೆ ಅರ್ಧ ಭಾಗವರೆಗೂ ನಾವು ಚಿನ್ನವನ್ನು ಧಾರಣೆ ಮಾಡ್ತಾ ಇರಬಹುದು. ಇಲ್ಲಿ ಆಪ್ಷನ್ ಇದೆ, ಅದು ಕೈ ಬಳೆಗಳಾಗಿರ್ಬೋದು, ಕಿವಿ ಓಲೆ, ಹೆಂಗಸರಾದರೆ ಮಂಗಳ್ಳೆ ಸರ, ಅವರು ಇಷ್ಟ ಬಂದಿದ್ದು ಒಡವೆ, ಚೈನು, ಟಾಪ್ ಚೈನ್ ಅಂತ ಇತ್ಯಾದಿ ಇರ್ತದಲ್ವಾ ಹೆಣ್ಮಕ್ಕಳಿಗೆ. ಇಂಥದ್ದು ಯಾವುದನ್ನೇ ಬೇಕಿದ್ರು ಕರಿಮಣಿ ಸಮೇತ ಇದನ್ನು ನೀವು ಧಾರಣೆ ಮಾಡ್ಬೋದು ಗೃಹಿಣಿಯರಾಗಿದ್ದರೆ. ಬೇರೆಯವರು ಗಂಡಸರು ಸಹ ಚೈನ್ ಹಾಕ್ತಾರೆ, ಉಂಗುರಗಳು ಹಾಕ್ತಾರೆ, ಬ್ರೇಸ್ಲೆಟ್ಗಳು, ಅವ್ರಿಗೇನು ಬೇಕೋ ಅವೆಲ್ಲ ಹಾಕ್ಕೋಬಹುದು. ಈಗ ಆಪ್ಷನ್ ಇದೆ. ಚಿನ್ನ ಅದೇ ಥರ ಇದೇ ಥರ ಹಾಕ್ಕೋಬೇಕಂತೇನಿಲ್ಲ, ಪೆಂಡೆಂಟ್ ರೂಪದಲ್ಲಿ ಬೇಕಿದ್ರು ಹಾಕ್ಕೋಬಹುದು. ನೀವು ಅದೇನಂದರೆ ಫಸ್ಟ್ ಆಫ್ ಆಲ್ ಯಾಕೆ ನಾವು ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ, ನಮ್ಮ ಬಳಿ ಇರೋ ಒಂದು ಆಭರಣಗಳು ಆ ದೇವಸ್ಥಾನ ಬಳಿ ಹೋದರೆ ಅಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿನ ಅದು ಅಟ್ರಾಕ್ಟ್ ಮಾಡುತ್ತೆ. ಸುಮಾರು ಜನ ನೀವು ಹಳೆ ಕಾಲದವ್ರನ್ನ ನೋಡಿರಬಹುದು, ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಹೆಚ್ಚೆಚ್ಚು ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ, ಒಡವೆ ಹಾಕ್ಕೊಂಡು ಹೋಗ್ತಾರೆ. ಅದು ವಿಶೇಷ ದಿನ ಇಲ್ಲ ಅಂದ್ರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವರ ಬಳಿ ಇರೋ ಒಂದು ಆಭರಣಗಳನ್ನ ಹಾಕ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ಗುರುಬಲ ಹೆಚ್ಚಿಸ್ಕೊಳ್ಳೋದಕ್ಕೆ, ಪಾಸಿಟಿವ್ ಎನರ್ಜಿನ ಗ್ಯಾದರ್ ಮಾಡ್ಕೊಳ್ಳೋದಕ್ಕೆ. ಈ ಒಂದು ಕಾರಣಕ್ಕೆ ಹೇಳ್ತಾ ಇರೋದು. ನೀವು ಪಾಸಿಟಿವ್ ಎನರ್ಜಿ ಜೊತೆಗೆ ಗುರುವಿನ ಒಂದು ಕೃಪೆಯನ್ನು ನೀವು ಹೇಳ್ಕೋಬೇಕು ಅಂದರೆ, ಆ ಒಂದು ಪವರ್ಸ್ನ ನೀವು ರಿಸೀವ್ ಮಾಡ್ಕೊಬೇಕು. ನಾವು ಲ್ಯಾವಿಶ್ ಆಗಿರಬೇಕು, ನಮಗೆ ಶುಕ್ರನ ಅನುಗ್ರಹ ಚೆನ್ನಾಗಿರಬೇಕು ಅಂದ್ರೂ ಸಹ ಈ ಒಂದು ಗೋಲ್ಡ್ ನೀವು ಹೆಚ್ಚೆಚ್ಚು ಹಾಕ್ಕೊಂಡ್ರೆ ಗುರು ಬೆಂಬಲ ಕೊಡ್ತಾರೆ. ಆವಾಗ ಸದಾ ಕಾಲ ಶುಕ್ರ ನಿಮ್ಮ ಬಳಿ ಇರ್ತಾರೆ, ನೀವು ಯಾವಾಗಲೂ ರಿಚ್ ಆಗಿರ್ತೀರ. ಗುರುಬಲ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಚಿನ್ನನೂ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋನಲ್ಲಿ ಇಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಈ ಒಂದು ಮಾಹಿತಿಯನ್ನು 4 ಜನಕ್ಕೆ ಶೇರ್ ಮಾಡಿ. ನಮ್ಮ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇದುವರೆಗೂ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ದಿನನಿತ್ಯ ಒಳ್ಳೆ ಮಾಹಿತಿಯೊಂದಿಗೆ ಬರ್ತಾ ಇರ್ತೀನಿ. ಎಸ್ಪೆಷಲಿ ಮನಿ ಪರ್ಪಸ್, ಮನಿ ಮಂತ್ರ, ಮನಿ ಗ್ರೋತ್, ಲ್ಯಾವಿಶ್ನೆಸ್, ರಿಚ್ನೆಸ್ಗೆ ಏನೆಲ್ಲ ಬೇಕು ಅನ್ನೋ ಸೋರ್ಸನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ, ಯಾವ ರೀತಿ ಅದನ್ನು ಡೆವಲಪ್ ಮಾಡ್ಕೊಬೇಕು ಅಂತ. ಸೊ ಮಿಸ್ ಮಾಡದೆ ನಮ್ಮ ಚಾನಲ್ನ ಪ್ರತಿನಿತ್ಯ ಡೈಲಿ ಅಪ್ಡೇಟ್ಸ್ಗೆ ಕಾದು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.